ಸಚಿವ ಸಂಪುಟದಲ್ಲಿ ಜಾತಿ ಗಣತಿ ವರದಿ ಮಂಡನೆ ಆಗಿದೆ. ಈಗಾಗಲೇ ರಾಜಕೀಯ ಕಿತ್ತಾಟವೂ ಕೂಡ ಅದಕ್ಕೂ ಕೂಡ ಕಾರಣವಾಗಿರುವಂತಹ ಜಾತಿ ಗಣತಿ ವರದಿ ಇದೀಗ ಮತ್ತೆ ಸದ್ದು ಮಾಡ್ತಾ ಇದೆ. ಜಾತಿ ಗಣತಿಯನ್ನ ಸರ್ಕಾರ ಸಮರ್ಥಿಸಿಕೊಂಡ್ರೆ ಬಿಜೆಪಿ ನಾಯಕರು ಸರ್ಕಾರದ ನಿರ್ಧಾರಕ್ಕೆ ಕಿಡಿಕಾರ್ತಿದ್ದಾರೆ. ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವರದಿ ಬಗ್ಗೆ ಚರ್ಚೆ ನಡೆಯಿತು. ಆದರೆ ಜಾತಿ ಗಣತಿ ಬಗ್ಗೆ ಮಹತ್ವದ ಚರ್ಚೆಗೆ ಸರ್ಕಾರದ ಪ್ರಮುಖ ಸಚಿವರು ಗೈರಾಗಿದ್ದಾರೆ. ಸಚಿವರಾದ ಮಧು ಬಂಗಾರಪ್ಪ, ಹೆಬ್ಬಾಳ್ಕರ್, ಎಂಸಿ ಸುಧಾಕರ್, ಕೆ ವೆಂಕಟೇಶ್, ಆರ್ಬಿ ತಿಮ್ಮಾಪುರ, ಎಸ್ಎಸ್ ಮಲ್ಲಿಕಾರ್ಜುನ ಸಚಿವ ಸಂಪುಟ ಸಭೆಗೆ ಗೈರಾಗಿರುವುದು ಕುತೂಹಲ ಮೂಡಿಸಿದೆ. ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವರದಿ ಬಗ್ಗೆ ಚರ್ಚೆ ಆಗ್ತಾ ಇದ್ದಂತೆ ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ವಾಕ್ಸಮರ ಏರ್ಪಟ್ಟಿದೆ. ಕಾಂಗ್ರೆಸ್ ಬಿಜೆಪಿ ನಡುವೆ ಜಾತಿ ಗಣತಿ ಜಟಾಪಟಿ. ಲಿಂಗಾಯತರ ವಿರೋಧ ಇಲ್ಲ ಎಂದ ಸಚಿವರು. ಕುರ್ಚಿ ಅಲ್ಲಾಡುವಾಗ ಜಾತಿ ಗಣತಿ ನೆನಪಾಗುತ್ತೆ ಎಂದು ಬಿವೈವಿ ವ್ಯಂಗ್ಯ. ಜಾತಿ ಗಣತಿ ವರದಿ ಬಗ್ಗೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಎಲ್ಲವನ್ನ ಬಹಿರಂಗ ಮಾಡಲು ಆಗಲ್ಲ ಅಂದ್ರು. ಸಚಿವ ಚೆಲುವರಾಯಸ್ವಾಮಿ ಲಿಂಗಾಯತರ ವಿರೋಧ ಇಲ್ಲ ಅಂತ ಹೇಳಿದ್ರೆ ಈ ವಿಚಾರವಾಗಿ ಹೈಕಮಾಂಡ್ ಬದ್ಧವಾಗಿದೆ ಅಂತ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ. ಚೀಫ್ ಮಿನಿಸ್ಟರ್ ನೋಡಿಲ್ಲ, ನಾನು ನೋಡಿಲ್ಲ, ಮಂತ್ರಿಗಳು ನೋಡಿಲ್ಲ. ಅದಾದ ಮೇಲೆ ಏನು ತೀರ್ಮಾನ ಮಾಡಬೇಕು ಅದನ್ನು ಚರ್ಚೆ ಮಾಡಿ ತಿಳಿಸ್ತೀವಿ. ಅದನ್ನು ಇಲ್ಲಿ ಮಾಧ್ಯಮದ ಮುಂದೆ ಮಾತಾಡೋ ವಿಚಾರ ಅಲ್ಲ. ನಮ್ಮ ಸಮಾಜ ಆಗಲಿ ವೀರಶೈವ ಸಮಾಜ ಆಗಲಿ ವಿರೋಧ ಎಲ್ಲೂ ವ್ಯಕ್ತಪಡಿಸಿಲ್ಲ. ಅವ್ರದ್ದು ಅಭಿಪ್ರಾಯ ಇಷ್ಟೇ. 10 ವರ್ಷ ಆಗಿರೋದ್ರಿಂದ ಅದನ್ನ ಸ್ವಲ್ಪ ರಿವ್ಯೂ ಮಾಡಬೇಕು ಅನ್ನೋದು ಅವರ ಅಭಿಪ್ರಾಯ ಹೇಳಿದ್ದಾರೆ ಸಮಾಜದ ಅನೇಕ ಮುಖಂಡರುಗಳು. ಜೊತೆಗೆ ವೈಜ್ಞಾನಿಕವಾಗಿ ನೀವು ಹೇಳ್ದಂಗೆ ಎಲ್ಲರೂ ಮನೆಗೆ ಭೇಟಿ ಕೊಟ್ಟು ಮಾಹಿತಿಯನ್ನು ಪಡೆದಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸಂವಿಧಾನ ರಕ್ಷಣೆ ಮಾಡಬೇಕಾದ್ರೆ ಇದು ಅವಶ್ಯಕತೆ ಇದೆ. ಇದರಿಂದ ಯಾವುದೇ ಸಮುದಾಯಕ್ಕೂ ಮೇಲ್ವರ್ಗ ಆಗಲಿ, ಶೋಷಿತ ವರ್ಗಗಳಾಗಲಿ, ಹಿಂದುಳಿದವರಾಗಲಿ, ಅಲ್ಪಸಂಖ್ಯಾತರಾಗಲಿ ಯಾರಿಗೂ ಅನ್ಯಾಯ ಆಗಲ್ಲ ಅನ್ನೋದೊಂದೇ ಮಾನದಂಡ. ಇದಕ್ಕೆ ಹೈಕಮಾಂಡ್ ಬದ್ಧವಾಗಿದೆ, ನಮ್ಮ ಪಾರ್ಟಿನೂ ಬದ್ಧವಾಗಿದೆ. ಇವತ್ತು ಮಾತಾಡೋಣ, ನೋಡೋಣ. ಇದು ಜಾತಿ ಗಣತಿ ವರದಿಯಲ್ಲ, ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಈ ಬಗ್ಗೆ ಏನಾಗುತ್ತೋ ನೋಡೋಣ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಮೊದಲನೇದು ಅದು ಜಾತಿ ಗಣತಿ ಅಲ್ಲ, ಅದು ಸೋಷಿಯೋ ಎಕನಾಮಿಕ್ ಸರ್ವೆ, ಸಾಮಾಜಿಕ ಮತ್ತು ಆರ್ಥಿಕದ ಸಮೀಕ್ಷೆ. ವರದಿನಲ್ಲಿ ಏನಿದೆ ಅಂತ ನನಗೂ ಗೊತ್ತಿಲ್ಲ, ತಮಗೂ ಗೊತ್ತಿಲ್ಲ. ಆ ವರದಿನಲ್ಲಿ ಅಂಕಿಅಂಶಗಳು ಏನಿದೆ, ಹೇಗೆ ಕಲೆಕ್ಟ್ ಮಾಡಿದ್ದಾರೆ ಡೇಟಾವನ್ನು, ಆ ದತ್ತಾಂಶ ನಿಮ್ಮ ಸೆನ್ಸಸ್ ರಿಪೋರ್ಟಿಗೆ ಸರಿ ಸಮಾನವಾಗಿದೆಯಾ, ಅವೆಲ್ಲ ನೋಡಬೇಕಲ್ಲ. ಎಲ್ಲರೂ ಒಟ್ಟಾಗಿ ಅಭಿಪ್ರಾಯ ಪಡೆದು ಅದು ಅಂತಿಮ ನಿರ್ಧಾರ ಆಗುತ್ತೆ. ನೋಡೋಣ ಏನಾಗ್ತದೆ ಅಂತ ಗೊತ್ತಿಲ್ಲ, ಕಾದು ನೋಡೋಣ. ಅದೇ ಕರೆಕ್ಟ್. ಅದು ಯಾವಾಗ ಸರಿ ಇಲ್ಲ ಅಂತ ಯಾವಾಗ ಗೊತ್ತಾಗೋದ್ರು ನನ್ನ ಪ್ರಕಾರ ಒಂದು ಸಾರಿ ಸದನ ಕರಿಬೇಕು, ಅದನ್ನು ಚರ್ಚೆ ಮಾಡಬೇಕು. ಯಾರು ಏನಾಗ ಓಪನ್ ಆಗಿ ಮಾತಾಡಲಿಕ್ಕೆ ಅವಕಾಶ ಕೊಡಬೇಕು, ಅದು ಒಳ್ಳೆಯದು. ಜಾತಿ ಗಣತಿ ಯಾರೂ ನೋಡಿಲ್ಲ ಇದುವರೆಗೂ. ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದಾರೆ, ಆದರೆ ಅದರ ಮಾಹಿತಿ ಇದುವರೆಗೂ ಯಾರಿಗೂ ಸಿಕ್ಕಿಲ್ಲ. ಊಹೆ ಮಾಡಿಕೊಂಡು ಅದರ ಬಗ್ಗೆ ಕಾಮೆಂಟ್ ಮಾಡಿದ್ರೆ ತಪ್ಪಾಗುತ್ತೆ. ಆಮೇಲೆ ಜಾತಿ ಗಣತಿ ಪಬ್ಲಿಕ್ ಡಾಕ್ಯುಮೆಂಟ್ ಆಗುತ್ತೆ ಮುಂದಕ್ಕೆ. ಜಾತಿ ಗಣತಿ ವರದಿ ವಿಚಾರವಾಗಿ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ಸಿಎಂ ಮುಂದೆ ಕೂತು ವರದಿ ಬರೆಸಿದ್ದಾರೆ ಎಂದಿದ್ದಾರೆ. ಕುರ್ಚಿ ಅಲುಗಾಡುವಾಗ ಜಾತಿ ಗಣತಿ ನೆನಪಾಗುತ್ತೆ ಅಂತ ಬಿವೈ ವಿಜೇಂದ್ರ ಹೇಳಿದ್ರೆ ಇದು ಕುರ್ಚಿ ಉಳಿಸಿಕೊಳ್ಳುವ ದಾಳ ಅಷ್ಟೇ ಅಂತ ಕೇಂದ್ರ ಸಚಿವ ವಿ ಸೋಮಣ್ಣ ವಾಗ್ದಾಳಿ ನಡೆಸಿದ್ದಾರೆ. ಬಹಳ ದುರದೃಷ್ಟ. ಈಗಾಗಲೇ ಹಲವಾರು ಜಾತಿಗಳು, ಲಿಂಗಾಯತರಿರ್ಬೋದು, ಒಕ್ಕಲಿಗ ಇರ್ಬೋದು, ಬೇರೆ ಬೇರೆ ಜಾತಿಯವರು ನಮ್ಮ ಮನೆ ಹತ್ರ ಸಮೀಕ್ಷೆಗೆ ಬಂದಿಲ್ಲ. ಇದು ಸಿದ್ದರಾಮಯ್ಯನವರ ಒಂದು ಡಿಕ್ಟೇಟ್ ಮಾಡಿ ಬರೆಸಿರುವಂಥದ್ದು. ಇದು ಸೈಂಟಿಫಿಕಲ್ ಆಗಿಲ್ಲ. ರಾಜ್ಯದ ಎಲ್ಲ ಜನಗಳನ್ನು ಭೇಟಿ ಮಾಡಿ ಸಮೀಕ್ಷೆ ಮಾಡಿದರೆ ಅದಕ್ಕೆ ಯಾರ್ದು ಅಬ್ಜೆಕ್ಷನ್ ಇಲ್ಲ. ಮುಖ್ಯಮಂತ್ರಿಗಳ ಕುರ್ಚಿ ಅಲ್ಲಾಡ್ತದೆ. ಯಾವ್ಯಾವಾಗ ರಾಜ್ಯದಲ್ಲಿ ಜನರು ಕಾಂಗ್ರೆಸ್ ಸರ್ಕಾರಕ್ಕೆ ಇಡೀ ಶಾಪ ಹಾಕ್ತಾರೆ, ಆಗ ಮುಖ್ಯಮಂತ್ರಿಗಳಿಗೆ ಈ ಜಾತಿ ಜನಗಣತಿ ನೆನಪಾಗ್ತದೆ. ನಾನು ಹಲವಾರು ಬಾರಿ ಹೇಳಿದ್ದೇನೆ, ಒಂದು ರೀತಿ ಜಾತಿ ಜನಗಣತಿ ಅಂತಕ್ಕಂಥದ್ದು ಬೆದರು ಬೊಂಬೆ ಥರ ಈ ಸಿದ್ದರಾಮಯ್ಯ ಸರ್ಕಾರ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳಿಗೆ ಈ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಅಂತಕ್ಕಂಥ ಯಾವುದೇ ಒಂದು ಪ್ರಾಮಾಣಿಕ ಕಳಕಳಿ ಇಲ್ಲ. ಅವರಲ್ಲೇ ಒಡಂಬಡಿಕೆ ಇಲ್ಲ, ಅವರಲ್ಲೇ ಒಗ್ಗಟ್ಟಿಲ್ಲ. ಆಗಿರ್ತಕ್ಕಂಥದ್ದು ಸತ್ಯ ಸಾಧಕ ಬಾಧಕಗಳು ಕೂಡ ಹೇಗಿದೆ ಅನ್ನೋದೇ ಗೊತ್ತಿಲ್ಲ. ಇಂಥ ಸಂದರ್ಭದಲ್ಲಿ ಜನರನ್ನು ಬೇರೆ ಕಡೆ ಸೆಳೆಯೋದಕ್ಕೋಸ್ಕರವಾಗಿ
ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳು ಇನ್ನೊಂದು ದಾಳವನ್ನು ಇವತ್ತು ರಾಜ್ಯದ ಜನತೆ ಮೇಲೆ ಗದಪ್ರಹಾರವನ್ನು ಮಾಡ್ತಾ ಇದ್ದಾರೆ. ಇದು ಖಂಡನೀಯ. ಮೊದಲು ಕೈ ಶಾಸಕರು ಸಚಿವರಲ್ಲಿ ಒಮ್ಮತ ಬರಲಿ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವ್ಯಂಗ್ಯವಾಡಿದ್ರೆ ವರದಿ ಮಂಡನೆ ಆಗ್ತಾ ಇರೋದು ಖುಷಿ ಅಂತ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ನೋಡಿ, ಮೊದಲನೇದಾಗಿ ಕಾಂಗ್ರೆಸ್ ಪಾರ್ಟಿಯ MLAಗಳು ಕಾಂಗ್ರೆಸ್ ಪಾರ್ಟಿಯ ಮಂತ್ರಿಗಳಲ್ಲಿ ಒಮ್ಮತವನ್ನು ಮೂಡಿಸ್ಲಿ, ಆನಂತರ ಮುಂದಿನ ಸಂಗತಿಯನ್ನು ನಾವು ಮಾತಾಡ್ತೀವಿ. ಜಾತಿ ಜನಗಣತಿ ವರದಿನ ಮಂಡನೆ ಮಾಡಿ ಅಂತ ಬಹಳ ದಿನದಿಂದ ನಮ್ಮ ಒತ್ತಾಯ ಇದೆ. ಆದರೆ ಜಾತಿ ಜನಗಣತಿ ವರದಿಯನ್ನು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರು 7-8 ವರ್ಷದಿಂದಲೂ ಕೂಡ ಇವತ್ತು ನಾಳೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಮಂಡನೆ ಮಾಡಿದ್ರೆ ತುಂಬ ಸಂತೋಷ. ಜಾತಿ ಗಣತಿ ವರದಿ ಜಾರಿ ವಿಚಾರ ಕ್ಲೈಮ್ಯಾಕ್ಸ್ ಹಂತ ತಲುಪ್ತಾ ಇದ್ದಂತೆ ಕಾಂಗ್ರೆಸ್ ಬಿಜೆಪಿ ಮಾತಿನ ಸಮರ ತಾರಕಕ್ಕೇರಿದೆ. ಬ್ಯೂರೋ ರಿಪೋರ್ಟ್, TV9.